ದೊಡ್ಡಬಳ್ಳಾಪುರ ಜನತೆಗೆ ನಮಸ್ಕಾರಗಳು. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ KSRT ಬಸ್ ಸ್ಟ್ಯಾಂಡ್ ಮೇಲೆ ನಮ್ಮದು ಆಫೀಸ್ ಇದೆ. ಅಲ್ಲಿ ನಾವು ಕರ್ನಾಟಕ ಸಮಾಜ ಸೇವಾ ಟ್ರಸ್ಟ್ ಅಂತ ನಾವು ಇಲ್ಲಿ ಪ್ರಾರಂಭಿಸಿದ್ದೀವಿ. ನಾವು ಮೊದಲು ಇಲ್ಲಿ ಟೈಲರಿಂಗ್ ಕ್ಲಾಸು ಮತ್ತು ಪಾರ್ಲರ್ ಟ್ರೈನಿಂಗು ಮತ್ತು ಹಾರಿ ವರ್ಕು ಫ್ರೀ ಟ್ರೈನಿಂಗು ಇರುತ್ತೆ. ಒಂದೊಂದು ಕಾಸ್ಟಬಲ್ಲು ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವು ಇಲ್ಲಿ ಟೈಲರಿಂಗ್ ಕ್ಲಾಸ್ ಕಲಿತ್ರೆ ಇಲ್ಲಿ ನಿಮಗೆ ಜಾಬು ಸಿಗುತ್ತೆ. ಮತ್ತು ಹೂವಿನ ತೋರಣಗಳು ಅವೆಲ್ಲ ಮಾಡಿದ್ರೆ ಬೈಬ್ಯಾಕು. ನೀವು ರಾ ಮೆಟೀರಿಯಲ್ಲು ನೀವು ತರಂಗಿಲ್ಲ, ನೀವು ವರ್ಕಿಗೆ ಏನು ಬಂಡವಾಳ ಹಾಕೋಂಗಿಲ್ಲ. ಇಲ್ಲಿ ಕಲ್ತ್ಕೊಂಡು ಹೋದರೆ ಮತ್ತೆ ನಾವೇ ರಾ ಮೆಟೀರಿಯಲ್ ಕೊಡ್ತೀವಿ, ಮತ್ತು ನೀವೇ ಮಾಡಿ ತೊಗೊಂಬಂದು ನಮಗೆ ಕೊಟ್ಟರೆ ನಾವೇ ಅಮೌಂಟ್ ಕೊಟ್ಟು ತೊಗೋತೀವಿ ನಿಮ್ಮ ಕಡೆಯಿಂದ. ಮತ್ತು ಇಲ್ಲಿ ಎಂಬ್ರಾಯ್ಡಿಂಗ್ 1000ಕ್ಕೆ 3 ಥರ ಎಂಬ್ರಾಯ್ಡಿಂಗ್ ಮಾಡಿಕೊಡ್ತಾ ಇದ್ದೀವಿ. 2 ಮಿಷಿನ್ ಇದೆ ನಮ್ಮ ಹತ್ರ. ಮತ್ತು ಪಾರ್ಲರ್ ಟ್ರೈನಿಂಗ್ ಇದೆ, 3 ಮಂತ್ಸ್ ಇದೆ ಅದು ಕೋರ್ಸು. ಮತ್ತು ಮೋಂಬತ್ತಿಗಳು ನೋಡಿ ಇದೆ, ಮೇಣದ ಬತ್ತಿ ತಯಾರಿಸಿರೋ ತರಬೇತಿ ಎಲ್ಲ 10 ಡೇಸ್ ಅಷ್ಟೇ. ಮಣ್ಣಿನ ದೀಪ ಅಲಂಕಾರ ತರಬೇತಿ, ವಿವಿಧ ಬಗೆಯ ಆಹಾರ ತರಬೇತಿ, ಪ್ರತಿಯೊಂದು ನಮ್ಮ ಕಡೆ ಟ್ರೈನಿಂಗ್ಗಳಿದ್ದಾವೆ. ನೀವು ಯಾರಾದರೂ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಳ್ಳಿಗಳಿಂದ ಬಂದು ಆಮೇಲೆ ಶ್ರೀಶಕ್ತಿ ಮೊದಲು ನಮಗೆ ಮೇನು. ಶ್ರೀಶಕ್ತಿಯಿಂದ ಹೆಂಗಿವ ನೀವು ದುಡ್ಡು ಹಾಕಿ ತೊಗೊಂಡು ಹೆಂಗೆ ಕಟ್ತಾ ಇದ್ದೀವಿರೋ ನೀವು, ನಮ್ಮ ಕಡೆಯಿಂದಲೂ ನಿಮಗೆ ಲೋನ್ ಸಿಗುತ್ತೆ. ಮತ್ತು ನೀವು ಹಳ್ಳಿಲಿ ಯಾರಾದರೂ ಮಾಡ್ತೀನಿ ಅನ್ನೋದಾದರೆ ಈ ಥರ ನಿಮಗೂ ಒಂದೊಂದು ನಮಗೆ ಟ್ರೈನಿಂಗ್ ಸೆಂಟ್ರ್ ಹಾಕ್ಕೊಡ್ತೀವಿ. ನೀವು ಮಾಡ್ಬೋದು, ಇಲ್ಲಾಂದರೆ ನಮ್ಮನ್ನೇ ಕೂಗಿದ್ರೆ ನಾವೇ ಬಂದು ಮಾಡಿಕೊಡ್ತೀವಿ ಎಲ್ಲ ಥರದ್ದು. ಮತ್ತು ಪೆನೈಲು ತಯಾರಿ ಮಾಡೋದು, ಮತ್ತು ಖಾರ ಪುಡಿ ಸಾಂಬಾರು ಪುಡಿ ಪ್ರತಿಯೊಂದು ತಯಾರು ಮಾಡಿ ಸೇಲ್ ಮಾಡೋದು. ನೀವು ಮಾಡಿದ ಮೇಲೆ ಎಲ್ಲಪ್ಪ ಸೇಲ್ ಮಾಡೋದು, ಎಲ್ಲಪ್ಪ ಬಂಡವಾಳ ಹಾಕೋದು ಅನ್ನೋದು ಇರೋದಿಲ್ಲ. ನಾವೇ ಬಂಡವಾಳ ಹಾಕ್ಸಿ ಕೊಡ್ತೀವಿ, ಅದಕ್ಕೆ ನಾವೇ ಲೋನ್ ಕೊಡ್ತೀವಿ. ಅದಕ್ಕೆ ನೀವು ಬಂದು ರೆಡಿ ಮಾಡಿಕೊಟ್ರೆ ತೊಗೊಳಕ್ಕೂ ನಾವು ರೆಡಿ ಇದ್ದೀವಿ. ಬೈಬ್ಯಾಕ್ ಸಿಸ್ಟಮ್ ಇದೆ, ಪ್ರತಿಯೊಂದಕ್ಕೂ ಬೈಬ್ಯಾಕ್ ಸಿಸ್ಟಮ್ ಇದೆ. ಮತ್ತು ಇಲ್ಲ ನಾವು ಇದಕ್ಕೆ ಫ್ಯಾಕ್ಟ್ರಿಗೆ ಹೋಗಿ ನಮ್ಗೆ ದುಡಿಯೋಕ್ಕಾಗಲ್ಲ ಮೇಡಮ್, ಅಲ್ಲಿ ಕಷ್ಟ ಆಗ್ತಿದೆ ಅಂದರೆ 4 ಅವರ್ಸು 8 ಅವರ್ಸು ಸ್ಟಿಚಿಂಗ್ ಬಂದು ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಥರ ಪ್ರಾಬ್ಲಮ್ಸ್ ಕೊಡೋದಾಗಲಿ, ಮತ್ತು ಹೋಗಿ ಬರೋಕ್ಕೆ ತೊಂದರೆ ಆಗಲಿ, ಇವತ್ತಾಗಲಿಲ್ವಾ ರಜೆ ಹಾಕ್ಕೊಡ್ತೀವ, ಆಯಿತು ತೊಗೊಳ್ಳಿ. ಬಂದು 4 ಅವರ್ ಮಾಡ್ತೀರಾ, ಸರಿ ಆಯಿತು 4 ಅವರು ಮಾಡಿ. ಇಲ್ಲ 2 ಅವರೇ ಮಾಡ್ತೀರಾ, ನೀವೇನು ಮಾಡ್ತೀರೋ ಅದು ನಿಮ್ಮ ಅಮೌಂಟ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಂದು ಏನು ಟ್ರೈನಿಂಗ್ ಕಲ್ತಿಲ್ವಾ ನೀವು ಜನಗಳು, ಹೆಣ್ಮಕ್ಳು ಯಾರು ಟ್ರೈನಿಂಗ್ ಕಲ್ತಿಲ್ವ, ಟ್ರೈನಿಂಗ್ ನಾವೇ ಕೊಡ್ತೀವಿ, ನಾವೇ ಲೋನ್ ಕೊಡ್ತೀವಿ, ನಾವೇ ರಾ ಮೆಟೀರಿಯಲ್ ಕೊಡ್ತೀವಿ. ಮತ್ತು ನೀವು ಮಾಡಿಕೊಟ್ರೆ ನಾವೇ ನಿಮ್ಗೆ ಅಮೌಂಟ್ ಕೊಡ್ತೀವಿ. ಅದರಿಂದ ಸ್ವಲ್ಪ ಎಲ್ಲದಕ್ಕೂ ಒಂದು ಥರ ಫೀಸ್ ಇರುತ್ತೆ. ನಿಮಗೆ ಫ್ರೀ ಟ್ರೈನಿಂಗ್ ತುಂಬ ಸಿಗುತ್ತೆ. ಆ ಮಧ್ಯದಲ್ಲಿ ನೀವು ಒಂದೊಂದು ಅಮೌಂಟ್ ಕಟ್ಟಿ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಮನೆ ಅಲಂಕಾರದ ವಸ್ತಾಗಲಿ, ತೋರಣ ಆಗಲಿ, ಪ್ರತಿಯೊಂದು ಒಂದು ಹೆಣ್ಮಗು ಏನು ಕಲಿಬೇಕೋ ಅದೆಲ್ಲ ನಮಗೆ ಇಲ್ಲಿ ಟ್ರೈನಿಂಗ್ ನಾವು ಕೊಡ್ತೀವಿ. ಮತ್ತು ಎಂಬ್ರಾಯ್ಡಿಂಗ್ ಬ್ಲೌಸಸ್ಸು ಸ್ಟಿಚ್ ಮಾಡ್ತೀವಿ ಇಲ್ಲೇ. ಮತ್ತು ಇಲ್ಲೇ ಎಂಬ್ರಾಯ್ಡಿಂಗ್ ಮಾಡಿ ಇಲ್ಲೇ ಸ್ಟಿಚ್ ಮಾಡಿ ಒಂದು ದಿನದಲ್ಲಿ ಹಂಗೆ ಸ್ಯಾರಿ ಬ್ಲೌಸು ಕುಚ್ಚು ಎಲ್ಲ ರೆಡಿ ಮಾಡೋದು ತೊಗೊಂಡೋಗ್ಬೋದು. ಮತ್ತು ಮೆಟೀರಿಯಲ್ಲು 5000 ಐಟಮ್ ಹಾಕ್ಕೊಡ್ತೀವಿ ನಿಮಗೆ. 5000ದಲ್ಲಿ ಬಟ್ಟೆ ಕೊಡ್ತೀವಿ. 5000ದಲ್ಲಿ ಬಟ್ಟೆ ಕೊಟ್ಟರೆ ನೀವು ಸೇಲ್ ಮಾಡಿ ಮತ್ತೆ ನಮ್ಗೆ ವಾಪಸ್ ತಂದು ಕೊಟ್ಟರೆ ಮತ್ತೆ ಬೇರೆ ಮೆಟೀರಿಯಲ್ ನಿಮಗೆ ಕೊಡ್ತೀವಿ. ಹಾಗಾಗಿ ಆ 5000 ರೂಪಾಯಿಗೂ ನಿಮಗೆ ಕಾಸಿರಲ್ವಾ, ನಿಮಗೆ ಲೋನ್ ಆಪ್ಷನ್ಸ್ ಇದೆ. ಇಷ್ಟಿಷ್ಟು ಉಳಿಕೆ ಹಣಗಳು ಕಟ್ತಾ ಇದ್ರೆ ನೀವು ಲೋನ್ ಆಪ್ಷನ್ಸ್ ಇದೆ. ಆ ಉಳಿಕೆ ಹಣ ಕಟ್ಟಿದಾಗ ನಾವು ಲೋನ್ ಕೊಟ್ಟು ನಿಮಗೆ ಬಂಡವಾಳ ಹಾಕ್ಕೊಟ್ಟು ಮತ್ತೆ ನಾವು ರಿಟರ್ನ್ ತೊಗೋತೀವಿ. ನೀವು ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ರೆ ರಿಟರ್ನ್ ತೊಗೊಳಕ್ಕೆ ಕಷ್ಟ. 15 ದಿವಸ ಅಂತ ಟೈಮ್ ಇರುತ್ತೆ, ತಿಂಗಳಾದರೂ ನಾವು ನಿಮ್ಗೆ ರಿಟರ್ನ್ ಕೊಡ್ತೀವಿ. ಮತ್ತು ಜ್ಯುವೆಲರಿ ಐಟಮ್ಮು, ಮತ್ತು ಟೆರಕೋಟಾ ಜ್ಯುವೆಲರೀಸು, ಈಗಿರೋ ಪರಿಸ್ಥಿತಿಲಿ ಗೋಲ್ಡ್ ತೊಗೊಂಡು ಹಾಕೊಳ್ಳೋಕ್ಕೆ ತುಂಬಾ ಕಷ್ಟ. ಹಾಗಾಗಿ ಪ್ರತಿಯೊಂದು ನಾವೇ ತಯಾರು ಮಾಡಿ ಹಾಕೊಳ್ಳೋ ಥರ. ಮತ್ತು ಫ್ಯಾನ್ಸಿ ಐಟಮು ಸಿಗುತ್ತೆ. ಫ್ಯಾನ್ಸಿ ಐಟಮು, ಡ್ರೆಸ್ ಮೆಟೀರಿಯಲ್ಲು, ಸ್ಯಾರೀಸು, ಪೆಟ್ಟಿಕೋಟ್ಸು, ಮತ್ತು ಪಿಲ್ಲೋ ಕವರು, ಪ್ರತಿಯೊಂದು ನೀವು ಇಲ್ಲಿಂದ ನಾನು ಐಟಮ್ ಹಾಕ್ಕೊಡ್ತೀನಿ, ನೀವು ತೊಗೊಂಡೋಗಿ ಸೇಲ್ ಮಾಡಿ ನಮ್ಗೆ ತೊಗೊಂಬಂದು ಕೊಡ್ಬೋದು. ಲೈನಿಂಗ್ಸು, ಫಾಲ್ಸು ಎಲ್ಲ ನಮ್ಮ ಕಡೆನೇ ಸಿಗುತ್ತೆ. ಒಂದು ಹೆಣ್ಮಗಿಗೆ ಏನೇನು ಬೇಕೋ ಅದೆಲ್ಲ ನಮ್ಮ ಕಡೆ ಸಿಗುತ್ತೆ. ನೀವು ಇಲ್ಲಿಂದ ಬಂದು ಬೇಕಾದಷ್ಟು ಜನರನ್ನ ಕರ್ಕೊಂಬಂದು, ಉಪಕಾರ ಇದೆ ಮಾಡ್ಕೊಳ್ಳಿ. ಒಂದನೇ ಕ್ಲಾಸ್ ಓದಿಲ್ಲ ಅಂದರೂ ಅವ್ರಿಗೆ ವಿದ್ಯೆ ಇದೆ, ಡಿಗ್ರಿ ಮಾಡಿರೋರ್ಗೂ ವಿದ್ಯೆ ಇದೆ. ಮತ್ತು ಎಂಬ್ರಾಯ್ಡಿಂಗ್ ಬ್ಲೌಸಸ್ಸು ರೆಡಿ ಮಾಡಿ ಕೊಡ್ತೀವಿ ನೋಡಿ. ನಾವು ಎಮರ್ಜೆನ್ಸಿ ಹೋಗ್ಬೇಕು ಮದುವೆಗೆ ಯಾರಾದ್ರೂ, ಆ ಬ್ಲೌಸ್ ಹೊಲಿಸಿರಲ್ಲ ಪಾಪ, ಇಲ್ಲಿ ನಾವು ಅವ್ರಿಗೆ ರೆಡಿ ಮಾಡಿ ಕೊಟ್ಬಿಡ್ತೀವಿ. ರೆಡಿ ಬ್ಲೌಸಸ್ ಸಿಗುತ್ತೆ ನೋಡಿ. ಇದೆಲ್ಲ ನಾವು ಈ ಮಿಷಿನಲ್ಲೇ ಮಾಡಿರೋದು. ಈ ಮಿಷಿನಲ್ಲಿ ಇದರಲ್ಲಿ ಇನ್ನು ಸ್ಟೋನ್ ವರ್ಕು, ಕುಂದನ್ ವರ್ಕು ಎಲ್ಲ ಬರುತ್ತೆ, ನಾವು ಮಾಡಿಕೊಡ್ತೀವಿ. ಈ ಮಿಷಿನ್ಸಲ್ಲಿ ಮಾಡಿದ ಇದು. ಮತ್ತು ನಾರ್ಮಲ್ ಬ್ಲೌಸು ಓನ್ಲಿ 350ಇಂದ 500 ಒಂದು ಬ್ಲೌಸ್ ಸಿಕ್ಕೋಗುತ್ತೆ. 1 ಮೀಟ್ರ್ ಬಟ್ಟೆ ತೊಗೊಳಕ್ಕೆ ಇವಾಗ 110 ಕೊಡಬೇಕು. 110 ಅಲ್ಲಿಗೆ 350 ರೂಪಾಯಿ. 110 ರೂಪಾಯಿ ಬ್ಲೌಸ್ ಪೀಸು, 350 ರೂಪಾಯಿ, 500 ರೂಪಾಯಿ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು 350 ಸ್ಟಾರ್ಟ್.
ಪ್ಲೇನ್ ಸೀರೆ ಇವಾಗೆಲ್ಲ ಆಪೋಸಿಟ್ ಕಲರ್ ಹಾಕೊಳ್ಳೋದೇ ಜಾಸ್ತಿ. ಹಾಗಾಗಿ ಈ ಥರ ನಿಮಗೆ ರೆಡಿ ಬ್ಲೌಸಸ್ ಸಿಗುತ್ತೆ. ಈ ಥರ ಕಟ್ ವರ್ಕ್ ಎಲ್ಲ ನಾವು ರೆಡಿ ಮಾಡಿಟ್ಟಿರ್ತೀವಿ. ನಿಮ್ಮ ಮೆಸರ್ಮೆಂಟ್ಗೆ ರೆಡಿ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಮತ್ತು ಹ್ಯಾಂಡ್ ವರ್ಕು ನಮ್ಮ ಕಡೆ ಈಗಾಗಲೇ ಇವಾಗ ಕರೆಕ್ಟಾಗಿ ಇವಾಗ ನಾವು 15 ದಿವಸ ಆಗಿದೆ ಇದು ಹ್ಯಾಂಡ್ ವರ್ಕು ನಾವು ರೆಡಿ ಫ್ರೀ ಕ್ಲಾಸಸ್ ನಡೀತಿದೆ. ಬಂದಿದ್ದಾರೆ ಆಗಲೇ 45 ಜನ ಕಲಿತಿದ್ದಾರೆ. ಇದು ಈ ಥರ ರೆಡಿ ಮಾಡಿದ್ರೆ 1800 ರೂಪಾಯಿ ಸ್ಟಾರ್ಟಿಂಗ್. ಈ ಹ್ಯಾಂಡ್ ವರ್ಕ್ ಎಲ್ಲ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ನೀವು ಇಲ್ಲಿ ಕ್ಲಾಸಿಗೆ ಬಂದು ಮೊದಲು ವಿಸಿಟ್ ಮಾಡಿದ್ರೆ ನಿಮಗೆ ಫ್ರೀ ಸಿಗೋವು ಸಿಗ್ತವೆ, ಅಮೌಂಟು ಕಲಿತು ಕಲಿಯೋದು ಸಿಗುತ್ತೆ. ಈ ಥರ ಎಲ್ಲ ನಮ್ಮ ಹತ್ರ ಇರುತ್ತೆ ನೋಡಿರಿ. ಇಲ್ಲಿ ರೆಡಿ ಮಾಡಿ, ಇಲ್ಲಿ ಎಂಬ್ರಾಯ್ಡಿಂಗ್ ಮಾಡಿ, ಇಲ್ಲಿ ಸ್ಟಿಚ್ ಮಾಡಿರೋದು. ನೀವು ಈ ಥರ ಸ್ಟಿಚ್ ಮಾಡೋದು ನಾನು ಕಲಿಬೇಕು ಅನ್ನೋದಾದ್ರೆ ರೆಡಿ ಇದ್ದೀವಿ. ಇಲ್ಲ ಮೇಡಮ್ ನಮಗೆ ಅರ್ಜೆಂಟ್ ನಮ್ಗೊಂದು ಬ್ಲೌಸು ಒಂದು ಸ್ಯಾರಿ ಬೇಕು, ನಮ್ಗೆ ಇಮಿಡಿಯೇಟ್ಲಿ ರೆಡಿ ಮಾಡಿಕೊಡ್ರೆ ಒಂದು ದಿನದಲ್ಲಿ ನಾವು ರೆಡಿ ಮಾಡಿ ಕೊಡ್ತೀವಿ. ಪಾರ್ಲರ್ ಟ್ರೈನಿಂಗು 3 ಮಂತ್ಸ್ ಇದೆ. ಇದು ಪಾರ್ಲರ್ ಟ್ರೈನಿಂಗು ಬೇಸಿಕಲ್ಲಿ ಹೇಳ್ಕೊಡ್ತೀವಿ. ಅಡ್ವಾನ್ಸ್ ಬೇಕು ಅಂದರೆ ಮತ್ತೆ ಅದಕ್ಕೆ ಬೇರೆ ಅಮೌಂಟ್ ಇರುತ್ತೆ. ಬೇಸಿಕಲ್ಲಿ ಮತ್ತು ಫ್ಯಾನ್ಸಿ ಐಟಮ್ ಎಲ್ಲ ಹಾಕಿದ್ದೀವಿ. ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಅಲ್ವಾ, ಹಾಗಾಗಿ ಫ್ಯಾನ್ಸಿ ಐಟಮ್ ಎಲ್ಲ ಹಾಕಿದ್ದೀವಿ. ಇವೆಲ್ಲ ಇವಾಗ ಜೋಡಿಸ್ಬೇಕು. ನೀವು ಏನೇ ಬಂದ್ರೂ ಸ್ಯಾರೀಸು, ಫ್ಯಾನ್ಸಿ ಐಟಮು, ಮತ್ತು ಮುತ್ತೈದೆಯರಿಗೆ ಕೊಡೋಕ್ಕೆ ಬ್ಲೌಸ್ ಪೀಸು, ಮುತ್ತೈದೆಯರಿಗೆ ಕೊಡೋಕ್ಕೆ ಬಳೆಗಳು ಪ್ರತಿಯೊಂದು ನಮ್ಮ ಹತ್ರ ಇದೆ ನೋಡಿ. ಫ್ಯಾನ್ಸಿ ಐಟಮು ಇದು 3 ಮಂತ್ಸ್ ಕೋರ್ಸು. ಇದು ಬೇಸಿಕ್ ಟ್ರೈನಿಂಗ್. ಬನ್ನಿ ಸರ್, ಎಲ್ಲ ನಮ್ಮ ಹತ್ರ ಎಲ್ಲ ಇಲ್ಲೇ ಸಿಗುತ್ತೆ ನೋಡಿರಿ. ಪೆನೈಲಿಂದ ಇದು ರೆಡಿ ಮಾಡೋದು ಹೇಳ್ಕೊಡ್ತೀವಿ ನಾವು. ಪೆನೈಲ್ ಯಾವ ಥರ ರೆಡಿ ಮಾಡೋದು, ಯಾವ ಥರ ಸೇಲ್ ಮಾಡೋದು. ಇದು ಬಂದು 100 ರೂಪೀಸು. ನಿಮಗೆ ಆಫರಲ್ಲಿ ಸಿಗುತ್ತೆ ನಮ್ಮ ಹತ್ರ ಇಲ್ಲ. 100 3 ನೋಡಿ. ಇದು 100ಗೆ 3 ಸಿಗುತ್ತೆ ನಮಗೆ. ಇದು 70 60 ಆ ಥರ ಹಾಕ್ಕೊಡ್ತೀವಿ. ಇದನ್ನು ಸೇಲ್ ಮಾಡ್ಕೊಡ್ತೀನಿ ಅನ್ನೋದಾದರೆ ನಾವು ನಿಮಗೆ ಹೋಲ್ಸೇಲ್ ರೇಟಲ್ಲಿ ನಿಮ್ಗೆ ಕೊಡ್ತೀವಿ. ನೀವು ಹಳ್ಳಿಗಳಲ್ಲಿ ಸೇಲ್ ಮಾಡ್ಕೋಬೋದು ನೋಡಿ. ಡ್ರೆಸ್ ಮೆಟೀರಿಯಲ್ಲು ಪ್ರತಿಯೊಂದೂ ಏನೇ ಬಂದ್ರೂ ನಿಮಗೆಲ್ಲ ಇಲ್ಲೇ ಸಿಗುತ್ತೆ ನೋಡಿ. ಡ್ರೆಸ್ ಮೆಟೀರಿಯಲ್, ಇನ್ನರ್ ವೇರು ಪ್ರತಿಯೊಂದು ನಮ್ಮಲ್ಲಿ ಸಿಗುತ್ತೆ. ಟೈಲಿಂಗ್ ಕ್ಲಾಸ್ ಆ ಕಡೆ ಇದೆ. ಟೈಲಿಂಗ್ ಕ್ಲಾಸು ಹೇಳ್ಕೊಡ್ತೀವಿ. ಮತ್ತು ಮಿಷಿನ್ಸು ಮತ್ತು ಗಾರ್ಮೆಂಟ್ಸ್ ಅಲ್ಲ. ಇದು ಬಂದು ಕೆಲಸ ಮಾಡ್ಕೊಡೋ ಥರ ಗಾರ್ಮೆಂಟ್ಸ್ ಅಲ್ವೇ ಅಲ್ಲ. ಯಾವುದೇ ಕಾರಣಕ್ಕೆ ನೀವು ಗಾರ್ಮೆಂಟ್ಸ್ ಅನ್ಕೋಬೇಡಿ. ಅಯ್ಯೋ ಗಾರ್ಮೆಂಟ್ಸ್ ಅಲ್ಲಿ ಹೋಗ್ಬಿಟ್ರೆ ಅಷ್ಟೊಂದು ಜನ ಇಷ್ಟೊಂದು ಜನ ಹೆಂಗೆ ಇಲ್ಲ. ನೀವು ಎಷ್ಟು ಅವರ್ ಕೆಲಸ ಮಾಡಿದ್ರು ಬಂದು ನಿಮ್ಮ ಮನೇಲಿ ಹೆಂಗೆ ಕುತ್ಕೊಂಡು ಹೊಲಿತೀರೋ ಆ ಥರ ನೀವು ಸ್ಟಿಚ್ ಮಾಡಿ ಹೋಗ್ಬೋದು. ನೀವು ಅವತ್ತೇನು ಪೀಸ್ ಮಾಡಿದರೆ ಅವತ್ತು ನಿಮ್ಗೆ ಅಮೌಂಟು ಮಂತ್ಲಿ ನೀವು ಎತ್ಕೊಂಡ್ಬಿಡ್ಬೋದು. ಇದು ಟೈಲಿಂಗ್ ಕ್ಲಾಸು. ಇವಾಗ ಒಂದು ಕೋರ್ಸ್ ಮುಗ್ದೋಗಿದೆ. ಒಂದು ಕೋರ್ಸ್ ಮುಗಿದು ಮಿಷಿನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಮತ್ತು ಇನ್ನೊಂದು ಕೋರ್ಸು ಇವಾಗ ಮುಗಿತಾ ಇದೆ. ಮತ್ತು ಆವಾಗ ಮಿಷಿನ್ಸ್ ಬರುತ್ತೆ. ಇಲ್ಲಿ 1500 ರೂಪಾಯಿ ಕೊಟ್ಟು 3 ಮಂತ್ಸು ಕೋರ್ಸ್ ಮಾಡಿಕೊಂಡ್ರೆ ಒಂದು ಮಿಷಿನ್ ಫ್ರೀ ಮತ್ತು ಸರ್ಟಿಫಿಕೇಟ್ ಫ್ರೀ. ಮಿಷಿನ್ ಯಾವುದು ಅಂದರೆ ಈ ಥರ ಮಂತ್ಲಿ 1,000 ಕಟ್ಟಬೇಕು. 3 ಮಂತ್ಸ್ ಕೋರ್ಸ್ ಇದೆ. ಬೇಸಿಕ್ ಟ್ರೈನಿಂಗು ಮತ್ತು ಅಡ್ವಾನ್ಸಿಗೆ ಆಮೇಲೆ ಸೇರ್ಕೋಬೋದು. ಅಡ್ವಾನ್ಸಿಗೆ ಆದರೆ ನಾವು ಕಂಪ್ಯೂಟರ್ ಮಿಷಿನಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಕರೆಂಟ್ ಮಿಷಿನಲ್ಲಿ ಟ್ರೈನಿಂಗ್ ಕೊಡ್ತೀವಿ ನಾವು. ಸರ್ಟಿಫಿಕೇಟು ಮತ್ತು ಇದು. ಮತ್ತು ನಿಮ್ಗೆ ಲೋನ್ ಆಫರ್ ಬೇಕಾ 3 ತಿಂಗಳಾದಮೇಲೆ? ಇಲ್ಲ ಮೇಡಮ್ ನಾವೆಲ್ಲರೂ ಅಂಗಡಿ ಇರ್ತೀವಿ ಅಂತ ಹೇಳಿದ್ರೆ ಲೋನ್ ಆಫರ್ ನಮ್ಮ ಕಡೆ ಕೊಡ್ತೀವಿ. ಮತ್ತು ನೀವು ಸೇವಿಂಗ್ಸ್ ಮೇಂಟೈನ್ ಮಾಡಿದ್ರೆ ಲೋನ್ ಆಫರ್ ನಾವು ಕೊಡ್ತೀವಿ. ಸೊ ದೊಡ್ಡಬಳ್ಳಾಪುರ ಇದು KSRT ಬಸ್ ಸ್ಟ್ಯಾಂಡ್ ಮೇಲೆ. ಅಲ್ಲಿ ಹೋಟಲ್ ಆದಮೇಲೆ ರೆಸ್ಟ್ ರೂಮ್ ಆದಮೇಲೆ ಮೆಟ್ಲಿದೆ. ಸೀದಾ ಮೆಟ್ಲತ್ತು ಬಂದರೆ ಆಫೀಸ್ ಸಿಗುತ್ತೆ ಸರ್. ನಿಮ್ಮ ಆಫೀಸ್ ಹೆಸರು? ಸರ್ ನಮ್ಮದು ಕರ್ನಾಟಕ ಸಮಾಜ ಸೇವಾ ಟ್ರಸ್ಟ್ ಅಂತಲೂ ಹಾಕಿದ್ದೀವಿ. ಕೆಳಗಡೆ ಒಂದು ಗ್ಲೋಬಲ್ ಸಂಜೀವಿನಿ ತರಬೇತಿ ಕೇಂದ್ರ ಅಂತಲೂ ಇದೆ. ಕೆಳಗಡೆ ಬೋರ್ಡ್ ಇರುತ್ತೆ. ಅಲ್ಲಿ ಸಾರ್ವಜನಿಕರು ಕುತ್ಕೋತಾರಲ್ಲ KSRT ಬಸ್ ಸ್ಟ್ಯಾಂಡ್ ಒಳಗಡೆ ಬಂದುಬಿಡ್ಬೇಕು. ನಾವು ಆಚೆ ನಿಂತ್ಕೊಂಡು ನೋಡೋಕ್ಕಲ್ಲ. ದೊಡ್ಡಬಳ್ಳಾಪುರ ಇದು. KSRT ಬಸ್ ಸ್ಟ್ಯಾಂಡ್ ಒಳಗಡೆ ಬಂದರೆ ಅಲ್ಲೊಂದು ಬೋರ್ಡ್ ಇರುತ್ತೆ. ಅದ್ರ ಮೇಲೆ ಬಂದರೆ ಆಫೀಸ್. ಹೆಸರು ತುಳಸಮ್ಮ ಅಂತ ಹೇಳಿ ನಾನು ಇಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್.